ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಮಾರ್ನಿಂಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಮಟನ್ ಸಾಂಬಾರು ನಾವೇ ಮಾಡ್ತಾ ಇರೋದು. ನನ್ನ ಗಂಡ ಇಲ್ಲಿ ನೋಡಿ ಮಟನ್ ಸಾರು ಮಾಡ್ತಾ ಇದ್ದಾರೆ. ಸಾಕು, ಅದು ಫ್ರೈ ಆಗಿರೋದು. ಇದು ಪ್ಲೇಟ್ ಹಾಕು, ಇಂದ ಕೊಡು, ಹಿಂದೆ ಹಾಕು. ಏನಾಗಲ್ಲ, ಹಾಕು. ಗಟ್ಟಿಗೈತೆ. ಮಟನ್ ಸಾರು ಮಾಡ್ತಾ ಇದ್ದೀರಿ 6 kg. ಸೊ ಬೆಳಿಗ್ಗೆ ಟೈಮ್ ಬಂದು 6:30 ಆಗಿದೆ. 6:30 ಇದ್ದು ಎಲ್ಲರೂ ಮಾಡ್ತಾ ಇದ್ದೀವಿ. ಆಫ್ ಮಾಡ್ಬಿಟ್ಟಾ? ಹಾಯ್ ಹೀರೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸಿಜ್ಜು ಮೇಲಕ್ಕೆ ಹೋಗೋಳಿ ನೋಡ್ಕೋ ಸರ್. ಬಾಕ್ಲಾಕ್ ಸರ್. ಏಯ್ ಹೆಂಗ್ ಬಂದಿದ್ ಮೇಲ್ಬೇಕ? ಅಪ್ಪೋ ಸುಮ್ನೆರಾ, ಮೇಲೆ ಇರ್ಲಿ. ಹ್ಞೂ ಬಿಡು, ಹೋಗ್ ಮೇಲ್ಕ. ಸಿಜ್ಜು ಮೇಲ್ಕ ಹೋಗ್. ಅದು ಸಾಲಲ್ಲ, ಇದು ಕಲ್ಸಾಕ ಗಟ್ಟಿಗಿಲ್ಲ. ಸಿಜ್ಜುಮ್ಮ ನಡಿ ಮೇಲ್ಕ. ಬರ್ತಾನೆ. ನೋಡಿ ಫ್ರೆಂಡ್ಸ್, ಟೀ ಇಡ್ತಾ ಇದ್ದೀನಿ. ಬೆಳಗ್ಗೆ ಬಿಸಿ ಬಿಸಿ ಟೀ ಕುಡಿಯೋಣ ಅಂತೇಳಿ. ನಿದ್ದೆನೇ ಇಲ್ಲ, ತಲೆ ನೋಯ್ತಾ ಇದೆ. ನಮ್ಮಮ್ಮ ನೋಡಿ ಹೆಂಗ್ ನೋಡ್ತಾ ಇದ್ದಾರೆ. ಇವಾಗ ಮಟನ್ ಸಾರು, ಚಿಕನ್ ಸಾರು, ಮುದ್ದೆ, ಅನ್ನ ಎಲ್ಲ ಮಾಡಬೇಕು. ಟೀ ಇಡ್ತಾ ಇದ್ದೀನಿ. ಟೀ ಕುಡ್ದು ಎನರ್ಜಿ ತಗೊಳ್ಳೋಣ ಅಂತ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಕುದಿ. 7 ಬಾಯಾಗ ಕಬಾಬ್ ಮಾಡ್ತಾ ಇದ್ದೀರಿ. ಅಲ್ಲಿ ಮಟನ್ ನಡೀತಾ ಇದೆ. ಮಮ್ಮಿ ಮಾಡಿರೋದೆಲ್ಲ ಖಾಲಿ ಮಾಡ್ರಿ. ಖಾಲಿ ಮಾಡಕ್ ಬೇರೆ ಮುದ್ದೆ ಅನ್ನ. ಅದೇ ಮುದ್ದೆ ಅನ್ನ ಐತೆ. ನೀನ್ ಬೇರೆ ನಂಬರ್ ಮಾಡಿದ್ರೆ ಎಲ್ಲ ಎತ್ತುತ್ತಾರೆ, ಇದು ಬೇರೆ ನಂಬರ್. ಚೆನ್ನಾಗೈತೆ. ಮೆಹಂದಿ ಹಾಕೊಂಡಿರೋದು ನೋಡಿ. ನೈಫ್ ಪಾಲಿಶ್ ಬೇರೆ. ಓಹೋ, ಎಲ್ಲಾರ ಕತ್ತಿಗಳು ಇಳಿಸ್ತಾವ್ರೆ. ಮತ್ತೆ ಅದು ದೊಡ್ಡದ್ರಾಗ ಸಾರು ಮಾಡಿದ್ರಲ್ಲ ಬೇಸನ್ಗೆ, ಅದೆಲ್ಲ ಹಾಕೊಂಡು ಹಿಂದೆಗಡೆ ಅದು ಆಸೆ ಇಟ್ಕೊಳ್ಳೆ. ಇದನ್ನ ಕಪ್ಲೆ ಅವೆಲ್ಲ ಎಲ್ಲ ನಂಗೂ ಹಾಕಿ ನೈಫ್ ಪಾಲಿಶು ಬೇಡ. ಮೆಹಂದಿ ಹಾಕ್ಕೊಂಡು ಹೆಂಗೆ ಹಾಕ್ತೀನಿ? ಯಾವ್ದಾರ ಒಂದು ಹಾಕಿ. ನಾನು ಮೆಹಂದಿ ಪಾಲಿಶೇ ಹಾಕೋಲ್ಲ, ನಂಗೆ ಇಷ್ಟ ಆಗಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದನ್ನ ಹಾಕ್ಬಾರ್ದು. ಹಾಕಿ, ಅದು ಕೆಮಿಕಲ್, ಅದು ಅದೇ ಹಾಕೋ. ಅವೆಲ್ಲ ಹಾಕೊಂಡು ಕುಡಿದು ಕ್ಯಾನ್ಸರ್ ಬರ್ತವೆ ಶಿಲ್ಪ. ಇಟ್ಬಿಡು. ಲಿಪ್ಟಿಗೂ ಹಾಕೋದು. ಯಾವುದೋ ಒಂದೊಂದು ಫಂಕ್ಷನ್ ಮಾತ್ರ ಹಾಕ್ಕೋಬೇಕು. ಇವಾಗ 5ನೇ ತಿಂಗಳ ಮದುವೆ ಅಲ್ಲ, 3,000 4,000 ಅಂತಮ್ಮ ಮೇಕಪ್ಗೆ. 8ನೇ ತಾರೀಕು. 4ನೇ ತಿಂಗಳಾಗ 5ನೇ ತಿಂಗಳಾಗ ಒಂದು ಚೆನ್ನಾಗಿರೋ ಸ್ಯಾರಿ ಡಿಸೈನ್ ಮಾಡ್ಕೊಂಡು ನೀನೇ ಮೇಕಪ್ ಮಾಡೋದು. ಸ್ಯಾರಿಗಳೆಲ್ಲ ಹಂಗೆ ಮಾಡ್ಕೊಂಡು ಅವಳು ಇನ್ನೂ ಒಲೆ ಹಾಕ್ಬೇಕು ನೋಡ್ಕೊಂಡು. ಓಪನ್ ಆಗಿಲ್ಲ.
ಎಲ್ಲರೂ ಜ್ಯೂಸ್ ಕುಡ್ಕೊಂಡು ವಾಕಿಂಗ್ ಹೋಗ್ತಾ ಇದ್ದೀವಿ ಬೆಳಗ್ಗೆಯಿಂದ. ಬಾರೋ ಏನೈತೆ ಶಿಲ್ಪ ಅಲ್ಲಿ? ಏನಿರೋ ಸುಮ್ಮನೆ ವಾಕಿಂಗ್ ಎಲ್ಲಿರೋದು ಬೆಳಗ್ಗೆಯಿಂದ ತಿಂದಿದ್ದೆಲ್ಲ ಕರಗ್ಲಿ ಅಂತ. ಎಲ್ಲಿರೋದು ಪಾರ್ಕು? ಪಾರ್ಕ್ ಅಲ್ಲ ಮತ್ತೆ ಸೈಟ್ ಇದು ಏನು ಮ್ಯಾನ್ ಹಿಂಗೆ ಬೇಕಾ? ಕೊಟ್ಟಿದ್ದೀನಲ್ಲ ಸಜ್ಜೆ ಬೀಜ ಕುಡಿ. ಬಾಳೆನ್ಕ ಬಾರೆ ಬಾರೆ ಅದು ರಜಾ ಕೊಟ್ರೆ ಬೇಕಾ? ನೋಡು ಊರ್ ಇವಾಗ ಜನ ಅವರಲ್ಲ ಅದಕ್ಕೆ ಗೊತ್ತಾಳೆ. ನಮ್ಮ ಅಜ್ಜಿ ನಮ್ಮ ಅಮ್ಮನು ನಮ್ಮ ಅಕ್ಕನು ಚಿಕ್ಕಮ್ಮನ ನಮ್ಮ ಅಮ್ಮನ ಆಟ ಆಡ್ತಾವನೆಲ್ಲ ಬಿಡೆ. ಹಾಂ ಅವ್ರ ದೊಡ್ಡಪ್ಪನ ಜೊತೆ ಆಟ ಆಡ್ತಾವನೆ. ಹಿಂಗಿದ್ರೆ ಜಾಗ ದಿನ ಬಂದು ವಾಕಿಂಗ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಬೆಂಗಳೂರಲ್ಲಂತೂ ಮೈನ್ ರೋಡಾಗಿದ್ದು ವಾಕಿಂಗು ಇಲ್ಲ ಎಂಥದ್ದು ಇಲ್ಲ, ಮನೆಯಲ್ಲೇ ಇರಬೇಕು. ಬಡಿ ಬದಿ ಬದಿ ನಿಮ್ಮ ಡ್ಯಾಡಿ ನೋಡಿ ಚಪ್ಪಲಿ ಸಮೇತಾಗ ಆಗ್ತಾನೆ. ಜ್ಯೂಸ್ ಚೆನ್ನಾಗೈತೆ. ಸಬ್ಸಾ ಬೀಟ್ಸ್ ಆಮೇಲೆ ಕಸ್ತೂರಿ ಎಲ್ಲ ಆಯ್ತು. ವಾಕಿಂಗ್ ಮಾಡೋದಕ್ಕೆ ಚೆನ್ನಾಗೈತೆ ಬೆಳಗ್ಗೆ ಸಂಜೆ. ಹುಳ ಉಟ್ಕೊಂಡಿದ್ದತ್ತು. ನೋಡಿ ಫ್ರೆಂಡ್ಸ್, ನಮಗೇನು ಇದು ಹೊಸದೇ. ಯಾಕಂದರೆ ಬೆಂಗಳೂರಲ್ಲಿದ್ದು ಇದ್ದು ಎಲ್ಲೂ ಈಚೆ ಕಡೆ ಹೋಗಲ್ಲ, ಮನೆಯಲ್ಲೇ 4 ಗೋಡೆ ಮಧ್ಯೆ ಇರಬೇಕು. ಹಳ್ಳಿಗಳ ಕಡೆ ಆದರೆ ಸಂಜೆ ಹೊತ್ತು ಈ ಥರ ವಾಕ್ ಮಾಡ್ಬೋದು, ಬೆಳಗ್ಗೆ ಹೊತ್ತು ವಾಕ್ ಮಾಡ್ಬೋದು. ನನಗೂ ಬೆಳಗ್ಗೆ ಸಂಜೆ ವಾಕ್ ಮಾಡಬೇಕಂದ್ರೆ ತುಂಬ ಆಸೆ, ಆದರೆ ಆಗೋದೇ ಇಲ್ಲ. ಅಲ್ಲಿ ವಾಕ್ ಮಾಡೋ ಅಂಥ ಜಾಗನಿಲ್ಲ, ರೋಡಲ್ಲೇ ಮಾಡಬೇಕು. ಫುಲ್ಲು ಗಾಡಿಗಳ ಮಧ್ಯದಲ್ಲಿ ಅದೆಷ್ಟನ್ನು ತಗೊಂಡು, ಹಾಗಾಗಿ ನಾನು ವಾಕಕ್ಕೆಲ್ಲ ಹೋಗಲ್ಲ ಬೆಂಗಳೂರಲ್ಲಿ. ಈ ಥರ ಊರಲ್ಲಿ ಏನಾದರೂ ಬಂದರೆ ಸಂಜೆ ಟೈಮಲ್ಲಿ ಮಕ್ಕಳ ಜೊತೆ ಬರ್ತೀರಿ ವಾಕ್ ಮಾಡೋದಕ್ಕೆ. ಇವಾಗ ನನ್ನ ತಂಗಿ ಮನೆ ಬಂದಿರೋದಕ್ಕೆ ಫ್ಯಾಮಿಲಿ ಸಮೇತಾಗಿ ಎಲ್ಲರೂ ಬಂದಿದ್ದೀವಿ. ಹಾಗೆ ಮಕ್ಕಳನ್ನೂ ಆಟಾಡಿಸ್ಕೊಂಡು ವಾಕ್ ಮಾಡಿಕೊಂಡು ಮತ್ತು ಇಲ್ಲಿಂದ ಇವಾಗ ಊರಿಗೆ ಹೋಗಬೇಕು ಬೆಂಗಳೂರಿಗೆ. ಎಲ್ಲರೂ ರೆಡಿ ಆಗಿದ್ದೀರಿ. ಒಂದು 6-7 ಗಂಟೆಗೆ ಬಿಡೋಣ ಅಂಥೇಳಿ ಅಲ್ಲಿ ಗಂಟ ವಾಕ್ ಮಾಡ್ಕೊಂಬರೋಣ ಅಂತ ಬಂದಿದ್ದೀರಿ. ಇಲ್ಲಿಂದ ಇನ್ನು ಬೆಂಗಳೂರಿಗೆ ಹೋಗಬೇಕು. ಹಬ್ಬ ಇದೆಯಲ್ವ, ಹಬ್ಬ ಮುಗಿಸ್ಕೊಂಡು ಮತ್ತೆ ಅಮ್ಮ ಮನೆಗೆ ಬರೋಣ ಅಂದ್ಕೊಂಡಿದ್ದೀನಿ. ಸೊ ನಿನ್ನೆ ಎಲ್ಲ ಕರಗ ಮತ್ತು ಕೋಲಾಟ ಎಲ್ಲ ಚೆನ್ನಾಗಿತ್ತು. ಪೂಜೆ ಎಲ್ಲ ದೇವ್ರನ್ನ ಅಲಂಕಾರ ಮಾಡಿದ್ದೆಲ್ಲ ವಿಡಿಯೋ ಎಲ್ಲ ನೋಡಿದ್ದೀರಾ ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವಾಗ ವಾಕ್ ಮಾಡ್ತಾಯಿದ್ದೀರಿ. 1 ಅವರ್ 2 ಅವರ್ ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಮನೆಗೆ ಹೋಗಿ ಊರಿಗೆ ಹೋಗೋದೆ ಬೆಂಗಳೂರಿಗೆ. ಸೊ ಅಲ್ಲಿ ಹೋದ್ಮೇಲೆ ಮತ್ತು ಡೈಲಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ, ಮಕ್ಕಳೆಲ್ಲ ನೋಡಿ ಆಟ ಆಡ್ತಾಯಿದ್ದಾರೆ. ಚೆನ್ನಾಗಿದೆ. ಇದೆಲ್ಲ ಸೈಟ್ಗಳು, ಆದರೆ ತುಂಬ ರೇಟು. ಹಳ್ಳಿ ಆದ್ರೂ ಸಿಕ್ಕಾಪಟ್ಟೆ ರೇಟ್ ಇದೆ. ಚೆನ್ನಾಗಿದೆ. ಹಾಂ, ಏನಿದು ಪ್ಲ್ಯಾನು? ನೀರು ಎಗರಿಸೋದು ದೊಡ್ಡ ಎಗರಿಸ್ತಾವೆ.
ಹೋಳಿ ಮಾಡ್ರಿ ಹೋಳಿ. ಇವಳು ಕೆಳಗಡೆ ಲಾಸ್ಟಿಗೆ ಬಂದವಳೆ, ಕೆಳಗಡೆ ಐತೆ ಡುಮ್ಮಿ ಬಿಡ್ತಾವಳೆ. ಏಯ್ ಛೀ, ಅವಾಗ ಸ್ಕೂಲಿಗ್ಲಾಗಿ ಇದನ್ನೇ ತಾನೇ ಬಿಡ್ತಾ ಇದ್ದಿದ್ದ. ಸ್ಕೂಲ್ ಎತ್ಕೊಂಬಂದು ಬಿಡ್ತಾ ಇದ್ದಿದ್ದು. ನೋಡು ನೋಡು, ಏಯ್ ವಜ್ರಿಗೆ ಬಿಡ್ತೀನಿ ನೋಡ್ಕ. ಸ್ಕೂಲ ಹುಣ್ಸೆಕಾಯಿ ಎಲ್ಲ ಇದು ನೀರು ಬಿಡೋದು. ಅಮ್ಮ ಎಲ್ಲ ಕುತ್ಕೊಂಡ್ಬಿಟ್ರು ನಂಗೆ ವಜ್ರಿಗೆ ಅಂದ ಇವಳು ಚಿನ್ನಕ್ ಬಿಡ್ರ. ನೋಡು ಅವ್ರ ಹತ್ರ ಐತೆ ಈಸ್ಕಳ. ಚಿನ್ನ ಬುಜ್ಜಿ ಎಲ್ಲ ನೆನ್ಕೆ ಬಿಡ್ಬಾರ್ದು ಅವ್ರ ಕೆಲವು. ಅಪ್ಪಗನ್ ನೋಡ್ಕ ವಜ್ರಿ ಹೇಳ್ತಾ ಇದ್ದೀನಿ, ನನಗೆ ಬಿಟ್ರೆ ಚಿನ್ನ ಎಲ್ಲ ನಂಗೆ ಬಿಡ್ತಾರೆ. ಅಲ್ಲಿ ನೋಡ್ಸಿದ್ ನಾನು ಕಿತ್ಕೊಂಡು ಸ್ಕೂಲ್ ಟೇಬಲ್ ಇದನ್ನೇ ನೋಡಿ. ಚಿನ್ನ ಎಲ್ಲರೂ ನಂಗೆ ಬಿಡೋದಲ್ಲ. ಚಿನ್ನ ಡುಮ್ಮಿ ಕಿತ್ಕೊಂಡ್ಬಿಟ್ಲು ಜಾಸ್ತಿ. ಎಲ್ಲ ನೀರಲ್ಲಿ ಸಿಕ್ಕಾಯ್ತಿ. ನೋಡು ಚಿಂದು ಅಪ್ಪಗ ನೋಡು ಆ ರಜ್ಜಿಗೆ ಬಿಡ್ತಾಳೆ. ಏಯ್ ನನಗೆ ಯಾಕೋ ಬಿಡ್ತೀರಿ ಎಲ್ಲರೂ ನಂಗೆ ಬಿಡ್ತೀರಾ? ನಿಮ್ ದೊಡ್ಡಪ್ಪನ ಬಿಡೋಗು, ದೊಡ್ಡಪ್ಪನ ಬಿಡವ. ಹೋಳಿ ಹೋಳಿ ಗೋರಮ್ಮನ್ ಬಿಡ್ತಾರೆ ಎಲ್ಲಾರು. ವಜ್ರಿ ಗೋರಮ್ಮನ್ ಬಿಡ್ತಾರೆ ಎಲ್ಲಾರು. ಹೋಳಿ ಆಟ ಎಲ್ಲಾರು ಅವ್ರವ್ರ ಕೇಟ್ಕೊಂಡವ್ರೆ ನೋಡು. ಅಯ್ಯೋ ಒಳ್ಳೆ ಕಾವಳಿ ಆಯ್ತು ಸಿಕ್ಕಿದ್ಮೇಲೆ. ಗಿಡನ ಖಾಲಿ ಮಾಡ್ಬೇಕು. ಇವರಿಬ್ಬರು ನೋಡು ಇಟ್ಕೊಂತಾರೆ. ಚಿನ್ನ ಹೋಗ, ನಾನೇ ತೋರಿಸಿದದು, ಸುಮ್ಮನೆ ಓದ್ತಾ ಇದ್ರಿ. ಸ್ಕೂಲಾಗ ಬಿಡ್ತಾ ಇದ್ರಿ. ಅದು ಸ್ಕೂಲಾಗ ಇದನ್ನೇ ಮಧ್ಯ ಮಧ್ಯ ಕಿತ್ಕೊಂಬಂದು ಎಲ್ಲರಿಗೂ ಅದ್ರೊಳಗಡೆ ನೀರಿತ್ತಿದ್ದೆ, ಬಿಟ್ಬಿಟ್ಟು ಇದ್ರಾಗಿಲ್ಲ ಅಜ್ಜಿ, ಅದು ಆಮರಲ್ಲ, ಹೂವು ಬಿಡ್ತಿತ್ತದ್ರ. ಅದು ಫುಲ್ ಗೊತ್ತಿನೇ ಕಿತ್ಕೊಂಡ್ಬಿಟ್ರಿ. ಈ ಡುಮ್ಮಿಗೆ ತೋರಿಸಿದ್ದೆ ಅಷ್ಟೇ, ಓಡ್ ಬಂದ್ಬಿಟ್ಟು ಗೊತ್ತೇನೆ ಕಿತ್ತಾಕ್ಬಿಟ್ಲು. ಇದು ಹೂವು ಬಿಡ್ತಿತ್ರಿ. ಗೋವಿಂದ ಹೋಯ್ತು ಬಾಲು. ಅಯ್ಯಪ್ಪನ್ ಬೈತಾ ಇದ್ದ. ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಜೋರಾಗಿ ಒಂದೇಕಿ ತನ್ನು ನೋಡೋಣ ಯಾರು ತೆಗಿತೀರಾ ಅಂತ. ಎಲ್ಲ ಕಜ್ಜಿಗೆ ಮಾತ್ರ ಹಾಕಿಲ್ಲ, ಎಲ್ಲಾರು ಹಾಕಳೆ. ಹತ್ತು ಕಡೆ ಇನ್ನೂ ಇತ್ತಿಲ್ಲ. ಇಲ್ಲ ಅಲ್ಲಷ್ಟೇ ಇದೆ. ನನ್ನ ಹತ್ರ ಗೊತ್ತಿನ ನೋಡು. ಇವ್ರು ನೋಡಿ ಬಾಲಗಳು ಕಿತ್ಲಾಡ್ತಾರೆ. ಏನ್ ರೋಷ ಬರ್ತೈತಿ ಅವನ್ಗ, ಇವನೊಬ್ಬನೇ ಆಡ್ಬೇಕು. ಏ ಅದಾಗಿಲ್ಲ, ಅದು ಆ ಗಿಡ ಅಲ್ಲ.
ಹಿಂಗೆ ಬಂದ ಸಂಜೆ ಹೊತ್ತು ವಾಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಹ್ಞೂ ಗೋವಿಂದ ಬಿದ್ದ. ದಬ್ಬುಟ್ಟ ಅಷ್ಟೇ ಮುಗ್ದೋಯ್ತು ಅನ್ನೋದು. ಟೈಮ್ ಪಾಸ್ ಆಗ ಸೂರ್ಯನ ನೋಡಿ ಮುಳುಗ್ತಾವನೆ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ರಚನಾ. ಜನ ನೋಡಿದ್ರೆ ಆಡ್ಬೋದು ಅಲ್ಲ, ಒಬ್ಬೊಬ್ರೆ ಬಂದು ಜನ ಎಲ್ಲ ಒಟ್ಟು ಸಂಜೆ ಟೈಮಲ್ಲಿ ಬಂದರೆ ಟೈಮ್ ಪಾಸ್ ಆದೈತೆ ಚೆನ್ನಾಗಿ. ಬೆಳಗ್ಗೆ ಹೊತ್ತು ಒಂದು 7 ಗಂಟೆಗೆ ಬಂದು 8 ಗಂಟೆಗೆ ಹತ್ತಿದ್ದು ಭಾಳ ಚೆನ್ನಾಗಿ ಆಡ್ಬೋದು. ಸ್ವಲ್ಪ ಎಕ್ಸಸೈಸ್ ಕೂಡ ಆಡೋದು. ಇವನು ಅವನು ಕೊಟ್ಟಿಲ್ಲ ಅಂದ್ರೆ ಅವನು ಹೇಳ್ತಾನೆ. ಹಸುಗಳೇ ಅಮ್ಮ ಅಂತವೆ, ಟೈಮ್ ಆಯ್ತು ಅಂತ. ಗಸಗಸೆ ಮರಗಳು ನೋಡು, ಇದನ್ನು ಅಷ್ಟೇ. ಎಷ್ಟು ಸ್ಕೂಲ್ ಟೈಮಲ್ಲಿ. ಹಾಂ ಹೌದಾ, ಓನ್ ಬಂಗಾರ ಹೊಡ್ಕೊಂತವೆ ನೋಡಿ. ಇಲ್ಲ ಅವಾಗೆಲ್ಲ ನಾವು ಸೌದಿಗ್ಲಿಕ್ಕ ಭಾನುವಾರ ಬಂದರೆ ಸಾಕು, ಇವನ್ನೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದೀವಿ. ನೀಲಗಿರಿ ಮರ ಅಲ್ಲಿ ಹೂವು ಹಾಕಿದ್ದಾರೆ. ಹಾಂ, ಯಾರ್ದು ಆ ತೋಟ? ಯಾರ್ದಾರ್ದು ತೋಟಕ್ಕೆ ಹೋದ್ರೆ ಹೊಡೆದು ಕಳಿಸ್ತಾರೆ, ಏನೋ ಕಿತ್ಕೊಳಕ್ಕೆ ಬಂದವ್ರೆ ಅಂತ. ನಿಮ್ಮ ಅವನು ನೋಡು ಎಕ್ಸಸೈಸ್ ಮಾಡ್ತಾ ಚೆನ್ನಾಗಿ ಇವತ್ತು ತಿಂದಿರೋದೆಲ್ಲ ಕರಗಿಸ್ಕೊಂಡು ಹೋಗೋಣ ಅಂತ. ಹೂವು ಬಿತ್ತು. ನಿನ್ನ ಭಯ ಅವ್ನು ಹಿಡ್ಕೊಂಡು ಬಿದ್ದಿದ್ದಾನ. ಯಾರ್ದು ನಡಿ ಅವ್ರು ಸರಿ. ಬರ್ರಿ ಸಾಕು ಬರ್ರಿ. ಏಯ್ ನಮ್ಮ ಜೊತೆ ಕಿತ್ಕೊಂಡ್ಲಿ ನಡಿಯೇ. ಪಲ್ಯ ಮಾಡ್ಕೊತೀನಿ ತಿನ್ನೈತಿ, ಗಿಡ ಹಿಡ್ದಾಗೈತೆ. ಕೇಳ್ಕೊಳೆ, ಸ್ವಲ್ಪ ಕಿತ್ಕೊ ಸಾಕು, ಪಲ್ಯ ಮಾಡ್ಕೊಳಕಷ್ಟು. ಇದು ಎಳೆದು ಚೆನ್ನಾಗೈತೆ, ಗ್ರೀನ್. ಬರೋ ಕಿತ್ಕೊಂಡಿದ್ರೆ ಆತೈತೆ. ಬರ್ರಿ ಸಾಕು.
ಹೊರಗೆ ಕಿತ್ಕೊಂಡು ಬಾರೆ ಇವ್ರು ನೋಡಿ ಹಬ್ಬದ ದಿವಸ ನುಗ್ಗೆಕಾಯಿ ಸಾರು ತಿಂತಾರೆ. ನುಗ್ಗೆ ಸೊಪ್ಪು ಏನು ಹೋಗ್ಲಾ? ಹಾ ಇದಾ ಏ ಅಲ್ಲ ಪಲಾವ್ ಹಾಕೋದಂತೆ. ಇದು ಏಯ್ ಅದು ಸ್ಟಾರು ಅದಲ್ಲ. ಏನು ಚೆನ್ನಾಗಿ ಹೇಳ್ತಾಳೆ ನಾವು. ಬೇವಿನ ಸೊಪ್ಪು ಕಿತ್ಕೊಳ್ಳೆ ಸ್ವಲ್ಪ ಅಂದಲ್ಲ ಬರಲಿ. ಇನ್ನೊಂದು ತಿಂಗಳು ಹೋಗ್ಬೇಕು. ಹೋಗ್ಲೆಲ್ಲ ಇನ್ನೊಂದು ತಿಂಗಳು ಹೋದ್ರೆ ಚೆನ್ನಾಗಿ ಬಿಡ್ತಾರೆ. ವಾಕ್ ಮುಗೀತು. ಇವಾಗ ಮನೆಗೆ ತಿರ್ಗಾ ಹೋಗ್ತಾ ಇದ್ದೀನಿ. ಸಾಕಾಯ್ತು ನಮ್ಮ ಯಜಮಾನ್ರಿಗೆ ಇಷ್ಟು ದೂರ ಬಂದು. ಈಗ ಮನೆಗೆ ಹೋಗ್ತಾ ಇದ್ದೀರಿ. ಚೆನ್ನಾಗಿರುತ್ತೆ ಸಂಜೆ ವಾಕಿಂಗ್. ಬೇವಿನ ಸೊಪ್ಪು ಹಬ್ಬಕ್ಕ ಸಾಕ್ಬಿಡೆ. ಸಾಕಜ್ಜಿ ಏನು ಪೇಸ್ಟ್ ಮಾಡ್ತೀರಾ? ಸಾಕು. ಸರಗೊಳ್ಳೆ ಶಿಲ್ಪ. ಸಾಕು ನಡೀರೆ. ಹಬ್ಬ ಮಾಡಿಬಿಟ್ಟು ಬೇವು ಬೆಲ್ಲ. ಯುಗಾದಿ ಹಬ್ಬಕ್ಕ ಬೇವು ಬೆಲ್ಲ ತಿನ್ನೋದು. ಎಣ್ಣೆ ಸ್ನಾನ ಬೇವು ಬೆಲ್ಲ ಅಲ್ಲ. ಅಲ್ಲೆಣ್ಣೆ ಉಜ್ಕೊಬೇಕು. ಕಹಿನೂ ಇರ್ಬೇಕಂತೆ ಸಿಹಿನೂ ಇರ್ಬೇಕಂತ. ಲೈಫಲ್ಲಿ ಕಷ್ಟ ಸುಖ ಎರಡೂ ಸಮಾನಾಗಿರ್ಬೇಕು. ಹಾಗೆ ಬೇವು ಬೆಲ್ಲ, ಎಣ್ಣೆ, ಹರಳೆಣ್ಣೆ ಸ್ನಾನ ಮಾಡೋದು. ಹಳಸಿನ್ಕಾಯಿ ಚಿಕ್ಕದಾಗಿ ಬಿಟ್ಟೈತಲ್ಲ. ಇವಾಗ ಸಾಕಾಗ ನೋಡಿ ಕೆಳಗೆ. ಇವಾಗ ಸೂರ್ಯನ ಮುಡುಕ್ತಾ ಅವನೇ ನೋಡಕ್ಕೆ ಸಖತ್ತಾಗಿ ಕಾಣಿಸ್ತಾ ಐತೆ. ಮಾವನ ಮುಂದೆ ಹೊರಟೋಗನೆ ಚೆನ್ನಾಗಿ ಜೋಶಾಗಿ ಕುಣ್ದ. ಸುಸ್ತಾಯ್ತು. ಇಲ್ಲಿ ನುಗ್ಗೆ ಸೊಪ್ಪು ನೋಡ್ತಾ ಹಳ್ಳಿಯಲ್ಲಿ ಏನೇನು ಸಿಗ್ತೈತೆ ವಾಕಿಂಗ್ ಹೋದ್ರೇನು. ಇಂದಜ್ಜಿ ಸಾಕು ಬರ್ರೆ. ಗಿಡನೇ ಕಿತ್ತಾಕ ಸಾಕು ಬಾಜಿ. ಏನ್ಕ ಇಟ್ಕೊಂಡು ಫ್ರಿಜ್ಜಲ್ಲಿ ಅಲ್ಲಿ ಪೂಜೆ ಮಾಡ್ತೀವಿ. ಹಬ್ಬ ಮಾಡಲ್ಲ. ನೀನು ಸೊಸೆ ತಿನ್ನೋದಿಲ್ಲ ಅಲ್ಲಿ. ಸಾಕು ಬಾ ನಿಂಗೆ ಒಬ್ಬಳಿಗೆ ಸಾಕೆ. ಶಿಲ್ಪ ಅವ್ರು ಬೈಕೊಂಡು ಅವ್ರ ಗಿಡನೇ ಎಲ್ಲ ಕಿತ್ತಾಕೊಂಡು. ಆದರೆ ಎಳೆ ಸಾಕಾಗೈತೆ. ಎಳೆ ಸೊಪ್ಪು ಪಲ್ಯ ಮಾಡ್ಕೊಂಡು ಮೊಟ್ಟೆ ಹಾಕಿ ತಿಂದರೆ ಸಾಕತ್. ರೊಟ್ಟಿಗೆ ಹಾಕಿದ್ರೆ ನಂಗೆ ರೊಟ್ಟಿ ಮಾಡೋಕ್ಕೆ ತುಂಬ ಇಷ್ಟ. ರೊಟ್ಟಿಗೆ ಚೆನ್ನಾಗಿತ್ತೈತೆ. ಬೋಂಡ ಮಾಡಿದ್ರೆ ಇನ್ನೂ ಸಾಕತ್ತಾಗಿತ್ತೈತೆ. ಪಲ್ಯಕ್ಕಿನ್ನ ಬೋಂಡ ರೊಟ್ಟಿ ಮಾಡಿದ್ರೆ ಚೆನ್ನಾಗಿತ್ತೈತೆ. ಅದೇ ಇದು ಪರ್ಪಲ್ ಕಲರ್ ತಾನೆ ಅಲ್ಲೈತೆ ನೋಡು. ಬಿಳಿದು ನೋಡಲ್ಲಿ. ಇದು ಪರ್ಪಲ್. ಇದನ್ನ ಹಿಂಗೆ ಪಟ್ ಪಟ್ ಅಂದರೆ ಸೌಂಡ್ ಬರ್ತೈತೆ ಎಲ್ಲ. ಎಲ್ಲೈತೆ ಸೌಂಡ್ ನೋಡ. ಸಿಕ್ಕಿದ್ರೆ ಹಿಂಗೆ ಹೊಡಿಯೋದು ನಾವು. ಇದೇ ಹೂವು ಫೋಟೋ ಇಟ್ಕೊತೀನಿ. ಹೂವು ಹಾಕಿದ್ದಾರೆ ನೋಡೋಕೆ ಎಷ್ಟು ಚೆನ್ನಾಗೈತೆ. ಹೋಗಿ ಅಲ್ಲಿ ಫೋಟೋ ಇಟ್ಕೊಂಡ್ರೆ ಚೆನ್ನಾಗೈತೆ. ಬಿಳಿ ಎಕ್ಕದ ಗಿಡ. ಇದಕ್ಕೆ ಇಕ್ಕೋದು ಗಣೇಶನ್ಕ. ಗಣೇಶನ್ಗೆ ಒಳ್ಳೇದು ಇದು. ಫೋಟೋ ಹಿಡಿ ಅಂತೇಳಿ ಉದ್ದಣ್ಣಿನ ಒಂದು ಫೋಟೋ ಹಿಡಿ ಇವತ್ತಿ. ಏನು ಕಾಂಗ್ ಪಡ್ಕೊಂತ ಇದೆ. ಏನು ಸಂತೆ ಇವ್ರದೇ. ಓಹೋ ಶಿಲ್ಪ ಡ್ಯಾನ್ಸ್ ಮಾಡ್ತಾಳೆ ನೈಟಿ ಹಾಕ್ಕೊಂಡು. ಅಮ್ಮ ಒಂದು ಡ್ಯಾನ್ಸ್ ಆಡ್ರಿ ಗಾಡಿ. ಡ್ಯಾನ್ಸ್ ಬಿಡೋ ಅವಳನ್ನ. ಬುಜ್ಜಮ್ಮ ವಾಜುಬ್ಕಾಯಿ ಅದು ಪಿಂದೆ ಇವಾಗ ಸದ್ಯಕ್ಕ. ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಬಿಡುತ್ತೆ ವಾಜುಬ್ಕಾಯಿ. ಇದನ್ನ ಯಾರೆಲ್ಲ ಬೆಂಗಳೂರೆಲ್ಲ ಕೊಕ್ರೆಕಾಯಿ ಅಂತಾರೆ. ನಾವು ವಾಜುಬ್ಕಾಯಿ. ಇದು
ಇದು ಜಾಲಿ ಮರ. ಏಯ್ ಮುಳ್ಳೈತೆ ನೋಡಿ. ಇದ್ರಲ್ಲೇ ನಾವು ಕಿವಿ ಚುಚ್ಚೋದು ಇದ್ರಲ್ಲೇ. ನನಗೆ ಕಿವಿ ಸೈಡ್ ವಾಲೆ ಮೂಗ್ನತ್ತು ಎಲ್ಲ ಕುಚ್ಚಿರೋದು. ಸೂರ್ಯನ ಮುಳುಗ್ತಾ ಇರೋದು ಕ್ಲೀನ್ ನೋಡ, ಇಲ್ಲಿ ಕಾಣಿಸ್ತೈತೆ ಆದ್ರೆ ಕ್ಲೀನ್ ಆಗಿ ಬರಲ್ಲ. ಬೆಳಕೈತಲ್ಲ ಅದಕ್ಕೆ. ಬೆಳಕು ಡೌನ್ ಮಾಡು. ಹಾ ಹೆಂಗ ನಾವು ನಮ್ ಕಲ್ಲ ಗೊತ್ತಪ್ಪ. ಆಯ್ತಪ್ಪ, ಚೆನ್ನಾಗೈತಲ್ಲ. ನಮ್ನ ಇನ್ನು ರೌಂಡ್ ಕರ್ಕೊಂಬೇಕಾಗುತ್ತಲ್ಲ. ಕರ್ಕೊಂಬರೋದು ಹೋಗಿ ಎಲ್ಲ ನಾವು ಓದೋಗಿ ಹಿಂಗೆ ತಾನೆ ರೀ. ಹೆಂಗವೆ ನೋಡು ಹುಳಗಳಿದ್ದಂಗೆ ಎಲ್ಲ. ಎಷ್ಟು ಸಿಕ್ಕವೆ ಕಿತ್ತಾಕ? ಗನ್ನ ಓದಿರ್ತೈತೆ ಒಬ್ಬರಾಗ. ಗನ್ನ ಎಲ್ಲ ಶಿಲ್ಪ ಇಷ್ಟು ಕಿತ್ಕೊಂಬರಕ್ಕೆ ಹೋಗ. ವಾಜುಪ್ಕಾಯಿ, ಕೊಕ್ರೆಕಾಯಿ ಅಂತ ಬೇಲಿಯಲ್ಲಿ ಕೂಡ ಬಿಟ್ಟವೆ ಮಲ್ಲಿಗೆ ಹೂವು. ಎಷ್ಟು ಚೆನ್ನಾಗೈತೆ ಅಲ್ಲೋಳು ಇಷ್ಟೈತೆ. ಮನೆಗೆ ಬಂದ್ರಿ. ನಮ್ಮ ಶಿಲ್ಪಾ ಮೇಡಮ್ ನನ್ನ ತಂಗಿ ಇಷ್ಟೆಲ್ಲ ಗಿಡಗಳು ಹಾಕ್ಕೊಂಡಿದ್ದಾಳೆ. ಅಲ್ಲಿ ಬಾಳೆಕಾಯಿ ಹಾಕ್ಕೊಂಡವ್ರೆ. ಬಿಟ್ಟೈತೆ ಬಾಳೆಕಾಯಿ. ಎರಡು ಮೂರು ಬಿಟ್ಟಿತ್ತು, ಎಲ್ಲ ಕಿತ್ಕೊಂಡು ತಿಂದು ಇನ್ನೊಂದು ಬಿಟ್ಟೈತೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ. ಮಲ್ಲಿಗೆ ಗಿಡ, ರೋಸ್ ಗಿಡ ಎಲ್ಲ ಹಾಕೊಂಡ್ರೆ. ಸೊ ನಮ್ಮ ಕಾರು ಯಾಕೋ ಇಲ್ಲೊಂದು ಮಾವಿನಕಾಯಿ ಗಿಡ, ಚೇಪೆಕಾಯಿ ಗಿಡ, ತುಳಸಿ ಗಿಡ. ಏಯ್ ಯಾರು ಬಿಟ್ಟಿದ್ದು? ಬುರ್ದೆ ಸಿಜ್ಜು ಗಾಡಿ. ಇಷ್ಟು ಗಿಡ ಹಾಕೋರೆ ನಳೆ. ಮಾವು ಇರೇ ಇಕ್ತೀನಿ, ಕಿವಿಗೆ ಚೆನ್ನಾಗಿತ್ತೈತೆ. ನಳೆ ಚಮಿಕಕ್ಕೆ ಹೋಗಿ ಒಳಗಡೆ. ಸೀಗೈತೆ ಕೊಕ್ಕರೆಕಾಯಿ. ಇಡೋಕೆ ಪರವಾಗಿಲ್ಲ. ಅಪ್ಪು ಬಾಳೆ ಎತ್ಕೊಂಡು ಒಳಗಿಕ್ ನಡೀರಿ ಎಲ್ಲ ಪ್ಯಾಕ್ ಮಾಡ್ರಿ ಹೋಗೋಣ. ಕೊಟ್ಟಿದ್ದೀನಲ್ಲ 2 ತಿನ್ನು. ಅದು ತಿನ್ನು, ನಂಗೆ ಬೇಕು. ಸೀತಾಫಲನ ಚೇಪೆಕಾಯಿ ಮರ ಅಲ್ಲ, ಸೀತಾಫಲ ವಾಸನೆ ಬರ್ತೈತೆ. ವಾಸನೆ ಬರ್ತಲ್ಲ ನೋಡಿ. ನಾನು ಇಷ್ಟೊತ್ತವರೆಗೂ ಚೇಪೆಕಾಯಿ ಮರ ಅನ್ಕೊಂಡೇ ಇದ್ದೀನಿ. ಮರ ಅಲ್ಲ, ಐತೆ ಒಂದು ಗಿಡಗಳು ಬರ್ತೈತೆ. ಸೀತಾಫಲ ಇದು. ಚಿಕ್ಕದಾಗೈತೆ ಅಲ್ಲಿ. ಇದು ಮಾವಿನಕಾಯಿ, ಇದು ತುಳಸಿ. ಇಷ್ಟು ಗಿಡಗಳು ಹಾಕೊಂಡ್ಬಿಟ್ಟಿದ್ಯಾ? ನುಗ್ಗೆಕಾಯಿ. ಹಾ ಏನು ಪ್ರಯೋಜನ ಇಲ್ಲ. ಯಾಕ? ಕರ್ಬೇವು ಗಿಡ ಬಂದಿದೆ ಅಲ್ಲಿ ಬಂದಿದ್ದು. ಕರ್ಬೇವಿನ ಗಿಡ ಹಾಕಿದ್ದೀರಾ? ಮುಂದೈತಾ? ನೋಡಿ ಕರ್ಬೇವಿನ ಸೊಪ್ಪು ತಲೆ ನೋವಿಲ್ಲ ಬಿಡು. ಎಲೆ ಗಿಡ ಐತೆ ನೋಡೋದು. ನಾನು ಕೊಟ್ಟಿದ್ದು ಹಾಕಿದ್ಯಾ? ಇದು ನಾನೇ ಕೊಟ್ಟಿದ್ದೆ. ಇದು ಬೆಳೀತಾ ಐತೆ. ಮೆಣಸಿನ್ಕಾಯಿನ ಹಾಕೊಳ್ಳಿ. ಎಲೆ ಗಿಡ ನಮ್ಮ ಮನೆಗಿತ್ತು. ಪಾಟ್ ಚೆನ್ನಾಗಿ ಬೆಳೆಯಲ್ಲ ಅಂತೇಳಿ ತೆಂಗಿ ಕೊಟ್ಟು. ಜಾಗ ಇದ್ರೆ ಚೆನ್ನಾಗಿ ಬೆಳೆಸ್ಕೊಬೋದು ಗಿಡಗಳನ್ನ. ನನಗೂ ಇದ್ದಿದ್ರೆ ಚೆನ್ನಾಗಿ ಬೆಳೆಸ್ಕೊಂಡೆ. ಆಯ್ತೀರಿ. ಸಿಜ್ಜನ್ ಬಿಟ್ಟುಬಿಟ್ಟು ಅವಳು ಬರ್ತಾನೆ. ಅವಳೆ ಬಿಡ ಎಲ್ಲೋತಳು ನೋಡೋಣ. ಕಾರ್ ಎಕ್ತಾಳೆ ನೋಡು. ಅಲ್ಲಿ ನೋಡು ಕಾರ್. ನಮ್ಮ ಸಿಜ್ಜು ನೋಡಿ ಹೆಂಗೆ ಎಕ್ತಾಳೆ ಕಾರ್. ನೋಡು ಕಾರ್ ಎಕ್ಕೋತಾವಳೆ ಅವಳು. ಕಾರ್ ಎಕ್ತಾವಳೆ ಅವಳೆ. ಅಲ್ಲಿ ನೋಡಲ್ಲಿ ಸಿಜ್ಜು ಸಿಜ್ಜಮ್ಮ ಬಾಯ್ ಬಾಯ್ ಸಿಜ್ಜು. ಬಿಡ ನೋಡೋಣ, ತಿರ್ಗ ಓಡತಾಳೆ. ನೋಡೋಣ ಬಿಡು, ಓದ್ತಾಳೇನ.
ನೀವೆಲ್ಲ ಎಕ್ರಿ ಸಿಜ್ಜು ಬಾಯ್ ಹಿಡ್ಕೊಳ್ರಿ ನೋಡೋಣ ಸಿಜ್ಜು ಬಾಯ್ ಸಿಜ್ಜಮ್ಮ ಬಾಯ್ ನೋಡು ಓಡ್ ಬರ್ತಾಳೆ ಪಾಪ ಬಿಡು ಇವಾಗ ಬಿಡು ನೋಡು ಹೋಗ್ಲಿ ಬಿಡು ಕರ್ಕೊಂಡ್ಬಿಡೋಣ ಯಾಕೋ ಊಟ ತಿಂದಿರಿದ್ರೆ ಅದೊಂದ್ ತಲೆನೋವು ಆಮೇಲೆ ಅವಳ ಜ್ಞಾನ ಇಕ್ಕೊಂಡು ಅವ್ರ ಮನೆಗೆ ಆಯ್ತಲ್ಲ ಹಂಗ ಆಗ್ಬಿಡೋದು ಆಮೇಲೆ ಹೋಗ ಸುಮ್ಮನೆ ಬೇಡ ಬಾಯ್ ಮಾಡೋರು ಹೆಂಗೋ ಬಿಡು ಆ ಕೆಳಗಡೆ ಬಿಡಿ ಇಲ್ಲಿ ಬಂದು ಇಕ್ತಾಳಣ್ಣ ಬೋನು ಬೆಲ್ಟು ಎಲ್ಲಕ್ಕೂ ನೋಡ್ತಾ ಸಿಜ್ಜು ಬಾರೆ ಅವಳು ಇರಲ್ಲ ಅಂತಾಳೆ ನೋಡು ಸಿಜ್ಜು ಹಿಡಿದು ಹೆಂಗೆ ಇರ್ತಾಳೆ ಕರಿಯ ಬರ್ತೈತೆ ಅವ್ರು ಹೋಗ್ಲಿ ಬಾ ಏಯ್ ಸಿಜ್ಜು ಅವ್ರು ಹೋಗ್ಲಿ ಬರೇ ಬರ ಮನೆಗೆ ಇರಿಯ ಬರ್ತಾರೆ ಎಷ್ಟೇ ಹೊಡಿಲಿ ಬಡಿಲಿ ನೋಡ್ತೇನೆ ನಾಯಿಗಳು ಪ್ರೀತಿ ಬಾರೆ ಬೈಲಿ ಬೈ ಸಿಜ್ಜು ಕರಿಯ ನೋಡೋಣ ಬರ್ತಾಯ್ತೆ ನೋಡ್ತೇನೆದು ಸಿಜ್ಜು ಹಬ್ಬಕ್ಕೆ ಮನೇಲಿ ಇಲ್ಲ ಸುಮ್ಮನೆ ಬರ್ತೀವಿ ಏನ್ ಇನ್ನೊಂದು 4 ದಿವಸಕ್ಕೆ ಏನ್ ಆಮೇಲೆ ಬಂದು ಇಲ್ಲೇ ಇರ್ತಾರೆ ನಮ್ಮನೆಗಳು ನಮ್ಮ ಮಗಳು ಬರ ಇದೇನಾ ಬತ್ತೆ ಊರ್ಗೆ ಬಾ ಹೋಲಿ ಎಕ್ಸಾಮ್ ಐತೆ ನಾಳೆ ಒಂದು ಸಲ ಬಾಯ್ ಬಾಯ್ ನಡಿ ಇನ್ 3 ಡೇಸ್ ಬುಜ್ಜು ಅವಳ Bye bye. ಕೂತವಳು ಇವಾಗ ಬಾಯ್ ಸಿದ್ದಮ್ಮ 3 ಡೇಸ್ ಅಲ್ಲಿ ಬರ್ತೀವಿ ಬಾಯ್ ಬಾಯ್ ನನ್ನ ಮಗಳು ಅಳ್ತಾ ಇದ್ದಾಳೆ ಸಿಜ್ಜು ಬಿಟ್ಬಿಟ್ಟು ಬಂದಿರೋದಕ್ಕ ತಿರ್ಗಾ ಬಸ್ಸಲ್ಲಿ ಬರ್ಬೇಕಲ್ಲ ಬೆಲ್ಟ್ ಹಾಕಿ